ಹೊಸಕೋಟೆ ತಾಲೂಕಿನ ಸೂಲಿಬೇಲಿಯ ವಾಲ್ಮೀಕಿ ನಗರದಲ್ಲಿ ಡಿಸೆಂಬರ್ 9ರಂದು ನಡೆದ ವೃದ್ಧ ದಂಪತಿಗಳ ಕೊಲೆ ಪ್ರಕರಣಕ್ಕೆ ಸಾಕಷ್ಟು ಕುತೂಹಲ ನೀಡಿದ್ದ ಬೆನ್ನಲ್ಲೇ ಆಸ್ತಿ ಭಾಗ ಕೊಡ್ತಿಲ್ಲ ಅಂತ ಸೊಸೆ ಹಾಗೂ ಮೊಮ್ಮಕ್ಕಳು ಸೇರಿ ಕೊಲೆ ಮಾಡಿರುವುದಾಗಿ ವಿಚಾರಣೆ ವೇಳೆ ಒಪ್ಪಿಕೊಂಡಿದ್ದಾರೆ ಎಂದು ಬೆಂಗಳೂರು ಜಿಲ್ಲೆ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ತಿಳಿಸಿದ್ದಾರೆ. ಹೊಸಕೋಟೆ ನಗರದ ಪೊಲೀಸ್ ಉಪಾಧೀಕ್ಷಕರ ಉಪವಿಭಾಗದ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮ ಪ್ರಕಟಣೆಯಲ್ಲಿ ಮಾತನಾಡಿದ ಅವರು, ವಾಲ್ಮೀಕಿ ನಗರದ ನಿವಾಸಿಗಳಾದ 70 ವರ್ಷ ರಾಮಕೃಷ್ಣಪ್ಪ, 65 ವರ್ಷದ ಮುನಿರಾಮಕ್ಕ ಸಾವನ್ನಪ್ಪಿದ್ದರು. ಮೃತರ ಮಗಳು ಶಕುಂತಲಾ ನೀಡಿದ ದೂರಿನ ಮೇರೆಗೆ ಮಗ ಸೊಸೆಯನ್ನ ಸೂಲಿಬೇಲೆ ಪೊಲೀಸರು ಬಂಧಿಸಿ ವಿಚಾರಣೆ ಮಾಡಿದಾಗ ಆಸ್ತಿ ಭಾಗ ಕೊಡ್ತಿಲ್ಲ ಅಂತ ಸೊಸೆ ಭಾಗ್ಯ ಹಾಗೂ ಮೊಮ್ಮಕ್ಕಳಾದ ವರ್ಷ ಹಾಗೂ ಅಪ್ರಾಪ್ತ ಮಗನು ಸೇರಿ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾರೆ. ಇನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನರಸಿಂಹಮೂರ್ತಿ, ಭಾಗ್ಯ ಮತ್ತು ವರ್ಷಾಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇನ್ನು ಅಪ್ರಾಪ್ತ ಬಾಲಕನನ್ನ ಬಾಲಮಂದಿರಕ್ಕೆ ನೀಡಲಾಗಿದೆ ಎಂದು ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ತಿಳಿಸಿದ್ದಾರೆ. ಇದು ದಿನಾಂಕ 10-12-2023ರಂದು ಸೂಲಿಬೇಲೆ ಒಂದು ಟೌನಿನ ಒಂದು ವಾಲ್ಮೀಕಿ ನಗರದಲ್ಲಿ ಇಬ್ಬರು ಅಜ್ಜ ಅಜ್ಜಿ ಇವರು ವೃದ್ಧರು ಇವರು ಮನೆಯಲ್ಲಿ ಇವ್ರನ್ನ ಯಾರೋ ಸಾಯಿಸಿದ್ದಾರೆ ಅಂತೇಳಿ ಒಂದು ಮಾಹಿತಿ ಬರ್ತದೆ. ಆ ಮಾಹಿತಿಯನ್ನು ಆಧರಿಸಿ ಸೂಲಿಬೇಲೆ ಠಾಣೆ ಇನ್ಸ್ಪೆಕ್ಟರ್ ರವಿ ಮತ್ತು ಅವರ ತಂಡ ಕೂಡಲೇ ಸ್ಥಳಕ್ಕೆ ಹೋಗಿ ಭೇಟಿ ನೋಡಿ ಅಲ್ಲಿ ವಿಚಾರಣೆ ಮಾಡಲಾಗಿ ಇಬ್ಬರು ಅಜ್ಜಿ ಮತ್ತು ಅಜ್ಜ ಇಬ್ಬರೂ ಸಹಿತ ಅವರ ತಲೆಗೆ ಆದ ಒಂದು ಗಾಯದಿಂದ ಸ್ಥಳದಲ್ಲಿ ಒಂದು ಮರಣ ಹೊಂದಿರೋದು ಗೊತ್ತಾಗ್ತದೆ. ಇದಾದ ಮೇರೆಗೆ ಅವರ ರಿಲೇಟಿವ್ಸ್ ಅಂತಂದರೆ ಮಕ್ಕಳನ್ನು ವಿಚಾರಣೆ ಮಾಡಲಾಗಿ ಒಬ್ಬರು ಶಕುಂತಲಾ ಅಂತೇಳಿ ಅವರು ನಮ್ಮ ಸೂಲಿಬೇಲೆ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಆ ಕಂಪ್ಲೇಂಟ್ನಲ್ಲಿ ಅವರು ಅವರ ಬ್ರದರ್ ಅಂತಂದರೆ ನರಸಿಂಹಮೂರ್ತಿ ಅಂತೇಳಿ ಆತ ಮತ್ತು ಆತನ ಹೆಂಡತಿ ಆ ಇಬ್ಬರು ಸೇರಿ ಈ ಇಬ್ಬರು ತಮ್ಮ ತಂದೆ ತಾಯಿಯನ್ನು ಕೊಲೆ ಮಾಡಿದ್ದಾರೆ ಅಂತೇಳಿ ಒಂದು ದೂರಿನಲ್ಲಿ ನಮೂದು ಮಾಡಿರ್ತಾರೆ. ಈ ದೂರನ್ನು ಆಧರಿಸಿ ನಾವು ತನಿಖೆಯನ್ನು ಕೈಗೊಳ್ತೀವಿ. ಹಿರಿಯ ಅಧಿಕಾರಿಗಳು ಸಹಿತ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾರೆ. ನಮ್ಮ FSL ತಂಡ, ಸೋಕೋ ತಂಡ ಮತ್ತು ಫಿಂಗರ್ ಪ್ರಿಂಟು ಮುಂತಾದ ಎಲ್ಲ ತಂಡಗಳು ಸಹಿತ ವಿಸಿಟ್ ಮಾಡಿ ನೋಡಲಾಗಿ ಇದು ಅವರ ಮೇಲೆ ಆಭರಣಗಳು ಸಹಿತ ಬಂಗಾರದ ಆಭರಣಗಳು ಸಹಿತ ಹಾಗೆ ಇರ್ತವೆ. ಇದು ಯಾವುದೇ ಒಂದು ಇದಕ್ಕೆ ಯಾವುದೋ ಮರ್ಡರ್ ಆಗಿಲ್ಲ, ಇದು ಯಾರೋ ಗೊತ್ತಿದ್ದವರೇ ಮಾಡಿರ್ಬೋದು ಅಂತೇಳಿ ನಮಗೂ ಸಹಿತ ಮೇಲ್ನೋಟಕ್ಕೆ ಅನ್ನಿಸ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಮುಂದಿನ ತನಿಖೆಯನ್ನು ಕೈಗೊಂಡು ಇದರಲ್ಲಿ ಆರೋಪಿತನೆಂದು ನಮೂದಿಸಲಾದ ನರಸಿಂಹಮೂರ್ತಿ ಅವರ ಮಗ ನರಸಿಂಹಮೂರ್ತಿ ಇವತ್ತನನ್ನು ನಾವು ಠಾಣೆಗೆ ತಂದು ವಿಚಾರಣೆ ಮಾಡಲಾಗಿ ಈತ ತನ್ನ ಹೆಂಡತಿ ಮತ್ತು ಮಕ್ಕಳು ಈ ಕೊಲೆಯನ್ನು ಮಾಡಿದ್ದಾರೆ ಮತ್ತು ಅವರು ತನ್ನ ಮುಂದೆ ಇದನ್ನು ಒಪ್ಕೊಂಡಿದ್ದಾರೆ ಅಂತೇಳಿ ಒಂದು ಮಾಹಿತಿಯನ್ನು ಕೊಡ್ತಾರೆ. ಆ ಮಾಹಿತಿಯನ್ನು ಆಧರಿಸಿ ನಾವು ಅವರ ಹೆಂಡತಿ ಭಾಗ್ಯ ಅಂತೇಳಿ ಮತ್ತು ಮಗಳು ವರ್ಷ ಇನ್ನೊಬ್ಬ ಬಾಲಕ ಇವರು ಎಲ್ಲರನ್ನೂ ನಾವು ವಿಚಾರಣೆ ಮಾಡಲಾಗಿ ಇವರು ತಮ್ಮ ತಪ್ಪನ್ನು ಒಪ್ಕೋತಾರೆ. ಮುಖ್ಯವಾಗಿ ಭಾಗ್ಯ ಏನಿದ್ದಾರೆ ಇವರು ತನ್ನ ಗಂಡನಿಗೆ ಸಿಕ್ಕಾಪಟ್ಟಿ ಸಾಲ ಇರ್ತದೆ. ಸಾಲ ಇದ್ದು ಅವನು ಒಂದು ಟ್ರೇಡಿಂಗ್ ಬಿಸ್ನೆಸ್ ಮಾಡ್ತಾ ಇರ್ತಾನೆ. ಅಲ್ಲಿ ಕೋಟಿಗಟ್ಟಲೆ ಸಾಲವನ್ನು ಮಾಡ್ಕೊಳ್ತಿರ್ತಾನೆ. ಆ ಸಾಲವನ್ನು ತೀರಿಸಲಿಕ್ಕೆ ಈಕೆ ಅವಾಗವಾಗ ಗಂಡನಿಗೆ ನಿಮ್ಮ ತಂದೆ ತಾಯಿ ಕಡೆಯಿಂದ ನಿಮ್ಮ ಪಾಲಿನ ಆಸ್ತಿಯನ್ನು ನೀವು ತಗೊಳ್ಳಿ ಅಂಥೇಳಿ ಒತ್ತಾಯ ಮಾಡ್ತಾ ಇರ್ತಾಳೆ. ಗಂಡನು ಸಹಿತ ಕೆಲವು ಸಲ ಕೇಳಿದಾಗ ಅವರು ಇನ್ನೂ ಅವರಿಗೆ ಪಾಲು ಮಾಡಿ ಕೊಟ್ಟಿರೋದಿಲ್ಲ. ಮತ್ತು ಈ ನಡುವೆ ಅವರ ಹೆಣ್ಣು ಮಕ್ಕಳಿಗೆ ಏನೋ ಒಂದು ಆಸ್ತಿಯನ್ನು ಕೊಡ್ತಾ ಇದ್ದಾರೆ ಅಂತೇಳಿ ಅವರಲ್ಲಿ ಭಾವನೆ ಬರ್ತದೆ. ಆ ಒಂದು ಭಾವನೆಯನ್ನು ಏನಾಗ್ತದೆ, ಅದರಿಂದ ಇವರು ನಮ್ಮ ಆಸ್ತಿಯನ್ನು ಅವರು ಹೆಣ್ಮಕ್ಳಿಗೆಲ್ಲ ಮಾಡಿಕೊಡ್ತಾರೆ, ನಮಗೇನೋ ಆಸ್ತಿ ಸಿಗಲ್ಲ ಅಂತೇಳಿ ಒಂದು ನಿರ್ಧಾರ ಮಾಡಿಕೊಂಡು ತನ್ನ ಗಂಡನಿಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಆಕಿ ತನ್ನ ಮಗಳನ್ನು ಕರೆದುಕೊಂಡು ಈ ಒಂದು ಕೃತ್ಯವನ್ನು ಎಸಗಿದ್ದಾಳೆ. ಮತ್ತು ಆ ಒಂದು ಸಮಯದಲ್ಲಿ ತಮ್ಮ ಇನ್ನೊಬ್ಬ ಚಿಕ್ಕ ಮಗುವನ್ನು ಸಹಿತ ಅವಳು ಕರ್ಕೊಂಡು ಹೋಗಿದ್ಲು ಅಂತೇಳಿ ಒಂದು ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ. ಈಗಾಗಲೇ ನಾವು 3 ಜನ ಆರೋಪಿತರು ನರಸಿಂಹಮೂರ್ತಿ ಮತ್ತು ಅವನ ಹೆಂಡತಿ ಭಾಗ್ಯ ಮತ್ತು ಮಗಳು ವರ್ಷ ಇವರನ್ನು ನಾವು ಈಗಾಗಲೇ ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ. ಮತ್ತು ಏನು ಬಾಲಕ ಇದ್ದಾನೆ ಆತನ್ನು ಸಹಿತ ನಾವು JJ ಬೋರ್ಡ್ ಮುಂದೆ ಒಪ್ಪಿಸಿದ್ದೀವಿ ಈಗಾಗಲೇ. ಅದು ಮುಂದಿನ ತನಿಖೆ ಇನ್ನೂ ನಡೀತಾ ಇದೆ. ನಮ್ಮ ಬಂದ ಸದ್ಯದ ತನಿಖೆಯ ಪ್ರಕಾರ ಇವರಿಗೆ ಒಂದು 3-4 ಕಡೆಗಳಲ್ಲಿ ಸೈಟ್ಗಳಿತ್ತು, ಮನೆ ಜಾಗಗಳಿತ್ತು.
ಮತ್ತು ಇನ್ನೊಂದು ಕಡೆ ಒಂದು 3 ಎಕರೆ ಇವರಿಗೆ ಯಾವುದೋ ಒಂದು ಇದರಲ್ಲಿ ಗ್ರ್ಯಾಂಟ್ ಆಗಿತ್ತು ಅಂತೇಳಿ ಒಂದು ಮಾಹಿತಿಯನ್ನು ಹೇಳಿದರು. ಅದನ್ನು ಸಹಿತ ಇವನ ಹೆಸರಿಗೆ ಯಾವುದೋ ಒಂದು ಆಸ್ತಿಯನ್ನು ಮಾಡಿಕೊಟ್ಟಿರಲಿಲ್ಲ ತಂದೆ. ಹೀಗಾಗಿ ತಂದೆಯನ್ನು ಇವರು ಕೇಳಿದರು. ಆವಾಗಲೇ 2007ರಲ್ಲಿ ಸಹಿತ ಇವ್ರ ತಂದೆ ಮತ್ತು ಇವ್ರ ನಡುವೆ ಒಂದು ದೊಡ್ಡ ಗಲಾಟೆಯಾಗಿ ಅದಾದಮೇಲೆ ಇವರಿಬ್ಬರು ಪ್ರತ್ಯೇಕವಾಗಿ ವಾಸವಾಗಿದ್ದರು. ಆಗ ಇವರು ಗಂಡ ಹೆಂಡತಿ ಮಕ್ಕಳು ಇವರು ಪ್ರತ್ಯೇಕವಾಗಿ ಇದ್ದರು ಮತ್ತು ಅವರು ವೃದ್ಧ ತಂದೆ ತಾಯಿ ಒಂದೇ ಕಡೆ ಸೆಪ್ರೇಟಾಗಿ ವಾಸ ಮಾಡ್ತಾಯಿದ್ರು. ಹೆಣ್ಣು ಮಕ್ಕಳು ಮಾತ್ರ ಅವಾಗವಾಗ ಇವ್ರನ್ನ ಬಂದು ನೋಡ್ಕೊಂಡು ಹೋಗ್ತಾಯಿದ್ರು. ಈ ನಡುವೆ ಹೆಣ್ಮಕ್ಳು ಯಾರೋ ಒಬ್ಬರು ಹೆಣ್ಮಗಳಿಗೆ ಒಂದು ಸೈಟ್ನಲ್ಲಿ ಒಂದು ಮನೆ ಕಟ್ಟಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ಅಂತೇಳಿ ಈ ಒಂದು ವಿಷಯ ಇವ್ರಿಗೆ ಗೊತ್ತಾಗಿ ಇತ್ತೀಚಿನ ದಿನಗಳಲ್ಲಿ ಇವರು ನಮಗೂ ಸಹಿತ ಈ ಆಸ್ತಿಯಲ್ಲಿ ಭಾಗ ಕೊಡಲಿ, ನಾವು ಸಾಕಷ್ಟು ಸಾಲ ಮಾಡ್ಕೊಂಡಿದ್ದೀವಿ, ಆ ಸಾಲ ತೀರಿಸಲಿಕ್ಕೆ ಸ್ವಲ್ಪ ಹೆಲ್ಪ್ ಆಗ್ತದೆ ಕೊಡಲಿ ಅಂತೇಳಿ ಒಂದು ಒತ್ತಾಯ ಮಾಡ್ತಾಯಿದ್ರು. ಅವರು ಅದಕ್ಕೆ ಯಾವುದೇ ಒತ್ತಾಯಕ್ಕೆ ಅವರು ಮನದಿರಲಿಲ್ಲ. ಹೀಗಾಗಿ ಈ ಒಂದು ಕೃತ್ಯ ನಡೆದಿರೋದು ಮೇಲ್ನೋಟಕ್ಕೆ ನಮ್ಮ ತನಿಖೆಯಲ್ಲಿ ಸದ್ಯದ ತನಿಖೆಯಲ್ಲಿ ಕಂಡು ಬಂದಿದೆ. ಇನ್ನೂ ಹೆಚ್ಚಿನ ತನಿಖೆ ಮುಂದುವರೆದಿದೆ. ಇಲ್ಲ, ಫಸ್ಟ್ ಅವರು ಆ ಒಂದು ಹಿಂದಿನ ದಿನ ಅಂತಂದರೆ 9ನೇ ತಾರೀಕು ಮನೆಯಲ್ಲಿ ಅಜ್ಜಿ ಮಾತ್ರ ಇರ್ತಾರೆ. ಇವರಿಗೆ ಗೊತ್ತಿರ್ತದೆ ಪಕ್ಕದಲ್ಲಿ ಮನೆ ಇರೋದ್ರಿಂದ ಅಜ್ಜಿ ಮಾತ್ರ ಇದ್ದರು. ಆವಾಗ ಅಜ್ಜಿನ ಸಾಯಿಸೋಣ, ಆಮೇಲೆ ನಂತರ ಆಕೆ ಗಂಡ ಬರ್ತಾನೆ ಅವನನ್ನು ಸಾಯಿಸೋಣ ಅಂತೇಳಿ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಒಂದು ರಾಡನ್ನು ಇಟ್ಕೊಂಡಿರ್ತಾರೆ ಇವರು. ಯಾವಾಗ ಅವನು ವೃದ್ಧ ಇರಲಿಲ್ಲ, ಮನೆಯಲ್ಲಿ ಇರಲಿಲ್ಲ, ಅಜ್ಜಿ ಮಾತ್ರ ಇದ್ದರು. ಆವಾಗ ಇವಳು ಆ ಒಂದು ಬಾಲಕನಿಗೆ ಹೊರಗಡೆ ನಿಲ್ಲಲಿಕ್ಕೆ ಹೇಳಿ ಇವರಿಬ್ಬರು ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ಆ ಅಜ್ಜಿಗೆ ಒಂದು ರಾಡ್ನಿಂದ ತಲೆಗೆ ಹೊಡಿತಾರೆ ಮತ್ತು ಚೀರಾಟ ಮಾಡ್ತಾ ಇದ್ದಾಗ ಬಾಯಲ್ಲಿ ಒಂದು ಬಟ್ಟೆಯನ್ನು ಹಾಕಿ ಅದನ್ನು ಅಲ್ಲಿಗೆ ನಿಲ್ಲಿಸ್ತಾರೆ. ಅಷ್ಟರಲ್ಲಿ ಅಜ್ಜಿ ಸತ್ತೋಗ್ತಾಳೆ. ಅದಾದ ನಂತರ ಒಂದು ಅರ್ಧ ಗಂಟೆಗೆ ಅಜ್ಜ ಬರ್ತಾನೆ. ಆವಾಗ ಅವನು ಬಂದ ತಕ್ಷಣವೇ ಆತನಿಗೆ ಅಟ್ಯಾಕ್ ಮಾಡ್ತಾರೆ. ತಲೆ ಹಿಂದಿನಿಂದನೇ ಆತನಿಗೆ ಹೊಡೆದಿದ್ದರಿಂದ ಒಂದೇ ಒಂದು ಹೊಡೆತಕ್ಕೆ ಆತ ಕುಸಿದು ಬೀಳ್ತಾನೆ. ಅವನು ಸಹಿತ ಅಲ್ಲೇ ಮರಣ ಹೋಗ್ತಾನೆ. ಅದಾದಮೇಲೆ ಇದು ಯಾರಾದರೂ ನೋಡ್ತಾರೆ, ಅಕ್ಕಪಕ್ಕ ಮನೆಯಲ್ಲಿ ಯಾರಾದರೂ ನೋಡಿದರೆ ಸಂಶಯ ಬರ್ತದೆ ಅಂತೇಳಿ ಇವರು ಡೋರನ್ನು ಲಾಕ್ ಮಾಡಿ ಮೇಲೆ ಒಂದು ಬೀಗ ಹಾಕಿ ತಗೊಂಡು ಅದನ್ನು ಹೋಗಿ ತಮ್ಮ ಪಾಡಿ ತಾವು ಇದ್ದು ಬಿಡ್ತಾರೆ. ಮರುದಿನ ಏನು ಇವರು ಶಕುಂತಲಾ ಅಂತೇಳಿ ಏನಿದ್ದಾರೆ ಮಗಳು, ಅವರು ಫೋನ್ನಲ್ಲಿ ಯಾವುದು ಸಿಗದೇ ಇದ್ದಾಗ ಇವರು ಪಕ್ಕದ ಮನೆಯವ್ರಿಗೆ ಹೇಳಿ ಯಾರಾದರೂ ನೋಡಿ ನಮ್ಮ ತಂದೆ ತಾಯಿ ಯಾಕೋ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತೇಳಿ ಹೇಳಿದ್ರಿಂದ ಇವರು ಬಂದು ನೋಡ್ಲಾಗಿ ಬೀಗ ಹಾಕಿರ್ತದೆ. ಅದಾದಮೇಲೆ ಕೆಲವು ಸಮಯದ ನಂತರ ಆ ಬೀಗ ಸಹಿತ ಇರಲ್ಲ. ಆವಾಗ ಕೇವಲ ಚಿಲಕ ಮಾತ್ರ ಹಾಕಿರ್ತದೆ. ಆವಾಗ ಅವರು ಸ್ಥಳಕ್ಕೆ ಬಂದು ನೋಡ್ಲಾಗಿ ಅದು ಒಳಗಡೆ ಇಬ್ಬರದು ಬಾಡಿ ಬಿದ್ದಿರೋದು ಗೊತ್ತಾಗ್ತದೆ. ನಾವು ಸಾಕಷ್ಟು 4 ಜನರನ್ನು ನಾವು ಪ್ರತ್ಯೇಕವಾಗಿ ಎನ್ಕ್ವೈರಿ ಮಾಡಿದ್ದೀವಿ. ಗಂಡನಿಗೆ ಮೊದಲು ಯಾವುದೋ ವಿಷಯ ಗೊತ್ತಿಲ್ಲ, ಬಟ್ ನಂತರ ಏನು ಆತ ಮನೆಗೆ ಬರ್ತಾನೆ. ಈ ಒಂದು ಕೃತ್ಯ ನಡೆದಾಗ ಆತ ಇರಲ್ಲ, KR ಪುರಂ ಕಡೆ ಇರ್ತಾನೆ. ಆ ಕೃತ್ಯ ಆದ ಒಂದು 2 ಅವರ್ಸ್ ಆದಮೇಲೆ ಬರ್ತಾನೆ. 2-3 ಅವರ್ಸ್ ಆದಮೇಲೆ ಅವನು ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಇವರು ಸರಿಯಾದ ಒಂದು ಸಂಶಯದ ರೀತಿಯಲ್ಲಿ ಸ್ವಲ್ಪ ಇರ್ತಾರೆ. ಆವಾಗ ರಾತ್ರಿ ಹೊತ್ತು ಆತನ ಮುಂದೆ ಒಪ್ಕೋತಾರೆ, ಈ ಥರ ಘಟನೆ ನಡೀತು, ಈ ಥರ ನಾವು ನಿಮ್ಮ ತಂದೆ ತಾಯಿ ಇಬ್ಬರನ್ನು ನಾವು ಸಾಯಿಸಿದ್ದೀವಿ ಅಂತೇಳಿ ಒಪ್ಕೊಂಡ್ಬಿಟ್ಟಾಗ ಆತ ಅದನ್ನು ಕೂಡಲೇ ಪೊಲೀಸರಿಗೆ ತಿಳಿಸ್ಬೇಕಾಗಿತ್ತು, ಮಾಹಿತಿ ತಿಳಿಸಿಲ್ಲ. ಅವರನ್ನು ಒಂದು ಬಚಾವ್ ಮಾಡುವ ಉದ್ದೇಶದಿಂದ ಆತ ಅದನ್ನು ಹಾಗೆ ಮುಚ್ಚಿಟ್ಟು ಇರ್ತಾನೆ. ಮುಂದಿನ ದಿನ ಅದು ಬೆಳಕಿಗೆ ಬಂದಾಗ ಮಾತ್ರ ಈ ಒಂದು ಘಟನೆ ನಡೆದಿರೋದು ಗೊತ್ತಾಗ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ಆತನಿಗೆ ಸಹಿತ ನಾವು ಆ ಸೆಕ್ಷನ್ ಅಡಿಯಲ್ಲಿ ಈಗಾಗಲೇ ನಾವು ಆತನ ಸಹಿತ ನಾವು ಬಂಧನೆ ಮಾಡಿ ನ್ಯಾಯಾಂಗ ಬಂಧನೆ. ನಮ್ಮ ವಿಚಾರಣೆಯಲ್ಲಿ ಆತ ಹೇಳಿದ್ದೇನಂತಂದರೆ ನಾವು ಎಲ್ಲರೂ ವಿಷ ತೆಗೆದುಕೊಂಡು ಸಾಯ್ಬೇಕಂತೇಳಿ ಕೆಲವು ಸಲ ಯೋಚನೆ ಮಾಡಿದ್ರಂತೆ. ಅಷ್ಟರಲ್ಲಿ ಮತ್ತೆ ಜನ ಎಲ್ಲ ಬಂದು ಹೊರಗಡೆ ಕೂಗಾಟ ಮಾಡ್ತಾಯಿದ್ರು. ಆವಾಗ ಒಳಗಡೆ ಕೂತ್ಕೊಂಡು ನಾವು ಎಲ್ಲರೂ ಸತ್ತು ಹೋಗೋಣ, ಇಲ್ಲಾಂದ್ರೆ ಊರು ಬಿಟ್ಬಿಡೋಣ ಅಂತೇಳಿ ಯೋಚನೆ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಆದರೆ ಆ ಗಂಡ ಕೆಲವು ಸಲ ಹೇಳಿದ ಪ್ರಕಾರ ನಾವು ಹೋಗಿ ಪೊಲೀಸ್ ಠಾಣೆಗೆ ಸರೆಂಡರ್ ಆಗೋಣ, ತಪ್ಪಾಗಿದೆ ಅಂತೇಳಿ, ತಪ್ಪು ಒಪ್ಕೊಳ್ಳೋಣ ಅಂತೇಳಿ ನಮ್ಮ ಮಾಹಿತಿಯಲ್ಲಿ ತನಿಖೆಯಲ್ಲಿ ಕಂಡು ಬಂದಿದೆ. ಮತ್ತೆ ಹಿನ್ನೆಲೆ ಅಂತಂದರೆ ಈತ ಕಳೆದ ಒಂದು 20 ವರ್ಷದಿಂದ ಒಂದು ಟ್ರೇಡಿಂಗ್ ಟೈಪ್ ಬಿಸ್ನೆಸ್ನಲ್ಲಿ ಹಣ ತೊಡಗಿಸೋದು ಮತ್ತು ಅದರಿಂದ ಬಂದ ಲಾಭ ಇತರರಿಗೆ ಹಂಚೋದು ಈ ಥರ ಮಾಡ್ತಾಯಿದ್ದ. ಹಿಂದೆ 20 ವರ್ಷ ಹಿಂದಿನಿಂದ ಅಗ್ರಿ ಗೋಲ್ಡ್ ಅಂತೇಳಿ ಇದು ಸ್ಟಾರ್ಟ್ ಆಗಿತ್ತು. ಆ ಇದರಲ್ಲಿ ಸಹಿತ ಇವನು ಸಾಕಷ್ಟು ಜನರಿಂದ ಹಣವನ್ನು ಪಡೆದು ಅದರಲ್ಲಿ ವಿನಿಯೋಗಿಸಿದ್ದ. ಅದರಲ್ಲಿ ಸಹಿತ ಸಾಕಷ್ಟು ಜನರಿಗೆ ವಂಚನೆ ಆಗಿತ್ತು. ಅದಾದ ನಂತರ ಸಹಿತ ಈತ ಬೇರೆ ಬೇರೆ ಜನರಿಂದ ದುಡ್ಡನ್ನು ಕಲೆಕ್ಟ್ ಮಾಡಿ
ಇತ್ತೀಚಿನ ದಿನಗಳಲ್ಲಿ ಇನ್ನೊಬ್ಬನು ಯಾರೋ ತಮಿಳುನಾಡದವ್ರ ಜೊತೆ ಸೇರಿಕೊಂಡು ಕ್ರಿಪ್ಟೋ ಕರೆನ್ಸಿಯಲ್ಲಿ ದುಡ್ಡನ್ನು ಹಾಕಿ ಅದರಿಂದ ಬಂದದ್ದು ದುಡ್ಡನ್ನು ಜನರಿಗೆ ವಾಪಸ್ ಕೊಡ್ತೀನಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದ. ಆದರೆ ಅದು ಆತ ಮೋಸ ಮಾಡಿದ ಅಂಥೇಳಿ ಈತನಿಗೂ ದುಡ್ಡು ಇರಲಿಲ್ಲ ಅಂತೇಳಿ ಈತ ಯಾರಿಗೂ ಸಾಲನೂ ವಾಪಸ್ ಕೊಡ್ತಾ ಇರಲಿಲ್ಲ. ಹೀಗಾಗಿ ಸಾಲನ್ನು ತೀರಿಸಲಿ ಆಗಲಾರ್ದೆ ಈತ ಒಂದು 6 ತಿಂಗಳ ಹಿಂದೆ ಒಂದು 6 ತಿಂಗಳ ಕಾಲ ಮನೆಯನ್ನು ಬಿಟ್ಟು ಹೋಗಿದ್ದ. ಅದಾದಮೇಲೆ ಮತ್ತೆ ಬಂದು ಯಾವುದಾದ್ರು ಬೇರೆ ಬಿಸ್ನೆಸ್ ಮಾಡೋಣ ಅಂತೇಳಿ ಇದ್ದ. ಆ ಒಂದು ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. 1 ಕೋಟಿಗಿಂತ ಇನ್ನೂ ಹೆಚ್ಚಿಗೆ ಸಾಲ ಇದೆ ಅಂತೇಳಿ ಸದ್ಯದ ಮಾಹಿತಿ ಪ್ರಕಾರ ಗೊತ್ತಾಗಿದೆ. ಆತನ ಇನ್ನೊಬ್ಬನು ಪಾರ್ಟ್ನರ್ ಏನಿದ್ದಾನೆ ಈತ ಇಬ್ಬರು ಸೇರಿ ಮಾಡ್ತಾಯಿದ್ರು ಈ ಒಂದು ಬಿಸ್ನೆಸ್ಸನ್ನು. ಯಾವಾಗ ಇವನಿಗೆ ಸ್ವಲ್ಪ ಲಾಭ ಬರ್ತಾ ಇದೆ ಅಂತ ಗೊತ್ತಾಯಿತು, ಆತ ರಾತ್ರೋರಾತ್ರಿ ಈತನಿಂದ ಕಾಂಟ್ಯಾಕ್ಟನ್ನು ತೆಗೆದುಕೊಂಡು ಓಡಿ ಹೋಗಿದ್ದಾನೆ. ಹೀಗಾಗಿ ಈತನಿಗೆ ಇಲ್ಲಿ ಸ್ಥಳೀಯರು ಏನು ಈತನ ಒಂದು ಮುಖ ನೋಡಿ ಸಾಕಷ್ಟು ದುಡ್ಡನ್ನು ಅಲ್ಲಿ ಇನ್ವೆಸ್ಟ್ ಮಾಡಿದರು. ಅಂಥವ್ರಿಗೀಗ ಅನ್ಯಾಯ ಆಗಿದೆ ಅಂತೇಳಿ ಈತನ ಮೇಲೆ ಅವರು ಕಂಪ್ಲೇಂಟನ್ನು ಕೊಡೋ ಮಟ್ಟಕ್ಕೆ ಸಹಿತ ಬಂದಿದ್ದರು. ಹೀಗಾಗಿ ಈತ ಏನಾದರೂ ಮಾಡಿ ನಾನು ಈ ಸಾಲದಿಂದ ಹೊರಗೆ ಬರಬೇಕು ಅಂತೇಳಿ ಏನಾದರೂ ಬೇರೆ ಬಿಸ್ನೆಸ್ ಮಾಡೋಣ ಅಥವಾ ತಂದೆಯಿಂದ ಏನಾದರೂ ಆಸ್ತಿ ಸಿಕ್ಕರೆ ಅದರಿಂದ ನಾವು ಸಾಲವನ್ನು ಕಡಿಮೆ ಮಾಡ್ಕೋಬೋದು ಅಂತೇಳಿ ಆ ಒಂದು ಯೋಚನೆಯಲ್ಲಿ ಈತ ತಂದೆಗೆ ಅವಾಗವಾಗ ಆಸ್ತಿಯಲ್ಲಿ ಪಾಲನ್ನು ಕೇಳ್ತಾ ಇದ್ದ. ಇಲ್ಲ, ಅದು ಸಹಿತ ನಮ್ಮ ತನಿಖೆಯಲ್ಲಿ ಈಗಾಗಲೇ ಬರ್ತಾ ಇದೆ. ಮುಖ್ಯವಾಗಿ 4 ಜನ ಹೆಣ್ಮಕ್ಳು ಮತ್ತು ಈತ ಒಬ್ಬನು, ಮತ್ತು ಅವರು ತಾವು ಬದುಕಿರೋವರೆಗೆ ನಮಗೊಂದು ಪಾಲು ಇರಲಿ ಅಂತೇಳಿ ಅವರು ಹೇಳಿದ್ದು ನಿಜ. ಆದರೆ ಏನಂತಂದರೆ ಯಾವುದೇ ಒಂದು ಆಸ್ತಿನೂ ಸಹಿತ ಯಾರಿಗೂ ಕೊಟ್ಟೇ ಇರಲಿಲ್ಲ ಇಲ್ಲಿವರೆಗೆ. ಇತ್ತೀಚಿನ ದಿನಗಳಲ್ಲಿ ಒಬ್ಬಳು ಮಗಳಿಗೆ ಒಂದು ಮನೆ ಕಟ್ಟಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ಅಂತೇಳಿ ಆ ಒಂದು ಕಾರಣನೇ ನಮ್ಮ ಎಲ್ಲ ಆಸ್ತಿಯನ್ನು ನಮಗೆ ಯಾವುದು ಸಿಗಲ್ಲ, ಇವರು ಎಲ್ಲ ಹೆಣ್ಮಕ್ಳಿಗೆ ಹಂಚಿಬಿಡ್ತಾರೆ ಅಂತೇಳಿ ಆ ಒಂದು ಉದ್ದೇಶಕ್ಕೆ ಈಕೆ ಏನು ಭಾಗ್ಯ ಅಂತಿದ್ದಾರೆ, ಈಕೆ ತನ್ನ ಗಂಡನಿಗೆ ಏನು ಸಿಗಲ್ಲ, ಈ ಗಂಡ ಕೇಳಲ್ಲ, ನಾನೇ ಏನಾದರೂ ಮಾಡಬೇಕಂತೇಳಿ ಈ ಒಂದು ತೀರ್ಮಾನಕ್ಕೆ ಬಂದಿರೋದು. ನನಗೆ ಎಷ್ಟು ಗಂಟೆಗೆ ಪ್ರೊಡ್ಯೂಸ್ ಮಾಡಲಾಯ್ತು ಸರ್? ನಿನ್ನೆ ಈವ್ನಿಂಗ್ ಅಲ್ಲ. ಓಕೆ ಸರ್, ಥ್ಯಾಂಕ್ ಯು.